ಸರಿ ಮೇಡಮ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಸದ್ಗುರುಗಳಿಗೆ, ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಒಂದ್ ನಿಮಿಷ ಮೇಡಮ್, ಇನ್ನೊಬ್ರು ಕಾಲ್ ಮಾಡಿ ಅರುಣ್ ಜೊತೆಗೆ ಹೇಳ್ತೀನಿ, ಕರೆದ್ಬಿಡ್ತೀನಿ ತಡೀರಿ. ಅವಳು ಮರ್ತ್ಬಿಟ್ಟಿದ್ದಾಳೆ ಅನ್ಸತ್ ಮೋಸ್ಟ್ಲಿ. ಕಾಲ್ ಮಾಡಿ ಕರಿತೀನಿ ಅವಳಿಗೆ ನಿನ್ನೆ ನಾನೇ ಕಳ್ಸಿದ್ದೆ, ಬಂದಿದ್ಲು ಅವಳು ಕ್ಲಾಸ್ಗೆ. ಅರುಣ್ ಜ್ಯೋತಿ ಕರ್ದ್ಬಿಡ್ಲಾ? ಕಾಲ್ ಮಾಡಿ. ಒಂದ್ ನಿಮಿಷ ಅವಳು ಗೊತ್ತಿಲ್ಲ ಕ್ಲಾಸ್, ನಾನೇ ಕಳ್ಸಿದ್ದೀನಿ. ಕ್ಲಾಸಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಕುಡಿಯುವಂತಹ ನೀರಿನಲ್ಲಿ ಎಂತ ಅದ್ಭುತವಾದಂತಹ ಶಕ್ತಿ ಇದೆ, ಹೇಗೆ ನಾವು ನಮ್ಮ ಸಂಕಲ್ಪಗಳೆಲ್ಲವನ್ನು ಕೂಡ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವೆಲ್ಲರೂ ಕೂಡ ನಾವು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ನೀವು ನೋಡಿರ್ಬೋದು, ನಾವು ಕುಡಿಯುವಂತ ನೀರಿಗೆ ಎಂತ ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ನಮ್ಮ ಋಷಿ ಗುರು ಪರಂಪರೆಯಲ್ಲಿನೂ ಕೂಡ ಅವರೆಲ್ಲರೂ ಕೂಡ ಒಂದು ಕಮಂಡಲದಲ್ಲಿ ಯಾವಾಗ್ಲೂ ನೀರಿಟ್ಕೊಂಡಾಡ್ತಾ ಇದ್ರು. ಜಸ್ಟ್ ಅವರು ಆ ನೀರನ್ನ ತೆಗೆದು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಶಾಪವನ್ನಾದ್ರೂ ಕೊಡ್ತಾ ಇದ್ರು ಅಥವಾ ವರವನ್ನಾದ್ರೂ ಕೊಡ್ತಾ ಇದ್ರು. ಹೇಗೆ ಸಾಧ್ಯ ಇದು? ಒಮ್ಮೆ ನಾವು ಅದನ್ನ ತುಂಬಾ ಸೂಕ್ಷ್ಮವಾಗಿ ಸಾಮಾನ್ಯವಾದಂತಹ ನೀರಲ್ಲ, ಅದು ಅಭಿಮಂತ್ರಿಸಿದಂತ ನೀರು. ಯಾವಾಗ್ಲೂ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮಂತ್ರವನ್ನ ಪಠನೆಯನ್ನ ಮಾಡಿ ಆ ನೀರಿಗೆ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆ ನೀರಿಗೆ ಅಂತ ಅದ್ಭುತವಾದಂತ ಶಕ್ತಿ ಇರುತ್ತೆ. ಹೇಗೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ನಾವು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ, ಇಡೀ ನಮ್ಮ ಭೂಮಿಯ ಮೇಲೆ ಎಷ್ಟು ಪರ್ಸೆಂಟ್ ನೀರಿದೆ? ಹೌದಲ್ವಾ? ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೋರ್ ದೆನ್ 75%ಗಿಂತ ಹೆಚ್ಚು ನೀರಿದೆ. ಉಳಿದಂತ ಭಾಗ 25% ಭಾಗ ಭೂಮಿಯಿಂದ ಆವೃತವಾಗಿದೆ. ಹೌದಲ್ವಾ? ನೀರು ಹೆಚ್ಚಿನ ಭಾಗ ಇದೆ, ಭೂಮಿ ಕಡಿಮೆ ಭಾಗ ಇದೆ. ಹಾಗೆ ಅದೇ ರೀತಿಯಲ್ಲಿನೂ ಕೂಡ ನಮ್ಮ ಶರೀರದಲ್ಲೂ ಕೂಡ. ನಮಸ್ತೆ 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 ಬಡಿಗೆರೆ ಅವ್ರ ಮಗನಿಗೆ ಒಳ್ಳೇದಾಗ್ಲಿ. ಹರಿರಾಮ ಹರೇ ಕೃಷ್ಣ. ನಮ್ಮ ಶರೀರವೂ ಕೂಡ, ನಮ್ಮ ಶರೀರದಲ್ಲೂ ಕೂಡ ಹೇಗಿದೆ ಅಂತ ಹೇಳಿದ್ರೆ 80% ನೀರಿಂದನೇ ಕೂಡಿದೆ. ಇನ್ನು 20% ನಮ್ಮ ಮಸಲ್ಸ್ ಮೂಳೆಗಳಿಂದ ಕೂಡಿದೆ. ಎಲ್ಲ ಕಡೆನೂ ಕೂಡ ಬ್ಲಡ್ ಸಂಚಾರವನ್ನ ಮಾಡುತ್ತೆ. ನೋಡಿ, ಪ್ರಾಪಂಚಿಕವಾಗಿಯೂ ಕೂಡ ನಮ್ಮ ಶರೀರವೂ ಕೂಡ ಅದೇ ರೀತಿಯಾಗಿ ಮಾರ್ಪಟ್ಟಿದೆ. ಈ ನೀರಿಗೆ ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ, ಈ ನೀರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನೆನಪಿನ ಶಕ್ತಿ ಇದೆ. ನಾವು ಏನನ್ನ ಹೇಳ್ತೀವಿ ಆ ಎನರ್ಜಿ ಎಲ್ಲವನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂತಹ
ಅದ್ಭುತವಾದಂತ ಶಕ್ತಿ ಈ ನೀರಿಗೆ ಇರುತ್ತೆ. ನೀವು ನೋಡಿರ್ಬಹುದು, ನಮ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ, ನಾವು ಎಲ್ಲಾ ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಏನ್ ಮಾಡ್ತಾರೆ? ತೀರ್ಥ ಸ್ನಾನವನ್ನ ಮಾಡ್ತಾರೆ, ತೀರ್ಥ ಪ್ರಸಾದವನ್ನ ಕೊಡ್ತಾರೆ. ಹೌದಲ್ವಾ? ಹೌದಲ್ವಾ? ನೀರನ್ನ ನಮ್ಮ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಯಾಕಿರಬಹುದು ಅಂತ ಹೇಳಿದ್ರೆ, ಇದ್ರ ಹಿಂದೆ ಇರುವಂತ ಸೈಂಟಿಫಿಕ್ ರೀಸನ್ ಏನು ಅಂತ ಹೇಳಿದ್ರೆ, ಅದು ನೀರು ನೆನಪಿನ ಶಕ್ತಿಯನ್ನ, ನಾವು ಏನ್ ಹೇಳ್ತೀನೋ, ನಾವು ಏನ್ ಮಾತಾಡ್ತೀವೋ ಆ ಎಲ್ಲ ಶಕ್ತಿಯನ್ನ ಅದು ಹಿಡಿದಿಟ್ಟುಕೊಳ್ಳುವಂತಹ ಅದ್ಭುತವಾದಂತಹ ಶಕ್ತಿಯನ್ನ ಕೇಂದ್ರವಾಗಿಸ್ಕೊಂಡಿರುತ್ತೆ ನಮ್ಮ ನೀರು. ಈ ಒಂದು ನೋಡಿ, ನಮ್ಮ ಋಷಿ ಮುನಿಗಳು ಅವಾಗ್ಲೇ ನಮ್ಗೆ ಹೇಳ್ಬಿಟ್ಟಿದ್ದಾರೆ ಈ ಒಂದು ವಿಷಯದ ಬಗ್ಗೆ. ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಮುಸ್ರೋ ಮುಟ್ಟೋ ಅಂತ ಹೇಳಿ. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ನೀರಿನ ಕುರಿತು ರಿಸರ್ಚ್ ಅನ್ನ ಮಾಡಿದ್ದಾರೆ, ಅಧ್ಯಯನವನ್ನ ಮಾಡಿದ್ದಾರೆ, ಸೈಂಟಿಫಿಕಲಿ ನಮ್ಗೆ ಅದನ್ನ ಪ್ರೂವ್ ಅನ್ನು ಕೂಡ ನಮ್ಗೆ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ನೀರನ್ನ ತಗೊಳ್ಳೋದು, ಆ ನೀರಿಗೆ ಏನ್ ಮಾಡೋದು? ಪ್ರೀತಿಯಿಂದ ಮಾತಾಡೋದು. ನೀನಂದ್ರೆ ನನಗೆ ತುಂಬಾ ಇಷ್ಟ, ನಾನು ನಿನ್ನನ್ನ ಪ್ರೀತಿಸ್ತೀನಿ, ನೀನಿಲ್ದೆ ನನಗೆ ಜೀವನ ಇಲ್ಲ, ನೀನು ನನಗೆ ಸಂಜೀವಿನಿ, ಈ ರೀತಿಯಾದ ಪ್ರೀತಿಯಾದಂತ ಮಾತುಗಳನ್ನು ಹೇಳಿದಾಗ ಅದರಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳೆಲ್ಲ ಹೇಗೆ ಬದಲಾವಣೆ ಆಗುತ್ತೆ ಅಂತ ಅವ್ರು ರಿಸರ್ಚ್ ಮಾಡಿದ್ದಾರೆ. ಮತ್ತೊಂದು ಪ್ರಯತ್ನ, ನೀರಿಗೆ ಬೈಯೋದು, ನೀನ್ ಚೆನ್ನಾಗಿಲ್ಲ, ನೀನು ವೇಸ್ಟ್ ಆಗಿದೀಯಾ, ನಿನ್ನಿಂದ ನನಗೇನು ಉಪಯೋಗ ಆಗ್ತಾ ಇಲ್ಲ, ನಾನು ನಿನ್ನನ್ನ ಹೇಟ್ ಮಾಡ್ತೀನಿ ಅಂತ ಹೇಳಿ ನೀರಿಗೆ ಬೈಯೋದು. ಆಗ ನೀರನ್ನ ಪರೀಕ್ಷೆಯನ್ನ, ಆ ನೀರನ್ನು ಕೂಡ ನಾವೇನ್ ಮಾಡೋದು? ಒಮ್ಮೆ ಪರೀಕ್ಷೆಯನ್ನ ಮಾಡೋದು. ಆ ನಂತರ ಇನ್ನೊಂದು ನೀರಿಗೆ ಪ್ರಾರ್ಥನೆಯನ್ನ ಮಾಡೋದು. ಹೀಗೆ ವಿಧ ವಿಧವಾದಂತ ರೀತಿಯಲ್ಲಿ ಆ ನೀರನ್ನ ಪರೀಕ್ಷೆಯನ್ನ ಮಾಡಿದಾಗ ಆ ನೀರಿನಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳೆಲ್ಲವೂ ಕೂಡ ಬದಲಾಗುತ್ತೆ. ಅದನ್ನ ನಾನು ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ. ಸಾರಿ. ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಮಾತಾಡ್ಬೇಕು ನೀವ್ ಯಾರಾದ್ರೂ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಮೊದಲನೇ ವಾಟರ್ ಇದೆಯಲ್ಲ, ಅದರ ಮಾಲಿಕ್ಯೂಲ್ಸ್ ಗಳನ್ನ ನಾವು ನೋಡಿದಾಗ ಅದು ಹೇಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಅದು ಅರಳಿದ ಹಾಗೆ ಕಾಣಿಸ್ತಾ ಇದೆ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಮತ್ತೊಂದು ವಿಸ್ಡಮ್, ಬುದ್ಧಿವಂತಿಕೆ, ಟ್ರೂತ್, ಸತ್ಯವನ್ನ ಹೇಳಿದಾಗ, ಎಟರ್ನಲ್ ಆದಾಗ, ನೀನು ಶಾಶ್ವತವಾಗಿದೆಯಾ ಅಂತ ಹೇಳಿದಾಗ, ಐ ಲವ್ ಯು ಅಂತ ಹೇಳಿದಾಗ, ಶಾಂತಿ ಅಂತ ಹೇಳಿದಾಗ, ನೀನ್ ಫೂಲ್ ಆತರ ಹೇಳಿದಾಗ, ಆ ನೀರಿನಲ್ಲಿ ನೋಡಿ ಆ ಪಿಕ್ಚರ್ಸ್ ಗಳು, ಮಾಲಿಕ್ಯೂಲ್ಸ್ ಗಳೆಲ್ಲವೂ ಕೂಡ ಬದಲಾವಣೆಯಾಗಿದೆ. ಎಂತ ಅದ್ಭುತವಾದಂತ ಶಕ್ತಿ ಆ ನೀರಿಗೆ ಇದೆ ಅಂತ ಹೇಳಿ ನೋಡಿ. ನಮ್ಮ ಋಷಿ ಮುನಿಗಳು ಏನನ್ನ ಹೇಳಿದ್ರು
ಹೌದಲ್ವಾ? ಜಸ್ಟ್ ನೀರನ್ನ ಇಟ್ಟು ಅವ್ರು ಈ ತರ ನಮ್ಗೆ ಶಾಪವನ್ನು ಕೊಡ್ತಾ ಇದ್ರು, ವರವನ್ನು ಕೊಡ್ತಾ ಇದ್ರು. ಹಾಗೆ ಅದನ್ನ ಸೈಂಟಿಫಿಕ್ ಆಗಿಯೂ ಕೂಡ ಪ್ರೂವ್ ಅನ್ನ ಮಾಡಿದ್ದಾರೆ. ಆ ನೀರಿಗೆ ಅದ್ಭುತವಾದಂತ ಶಕ್ತಿ ಇದೆ. ಈಗ ನೀವು ನೋಡಿರ್ಬಹುದು, ಯಾರಿಗಾದ್ರೂ ಕೂಡ ಸಾವುಗಳಾಗಿರುವಂತ ಮನೆಗಳಲ್ಲಿ ನಾವು ಏನನ್ನೂ ತಗೊಳ, ನೀರನ್ನೂ ಕುಡಿಯಲ್ಲ ನಾವು. ನೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕಿರ್ಬಹುದು ಹೇಳಿ, ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಗಮನಿಸ್ಬೇಕು. ಆ ಮನೆಯ ವಾತಾವರಣ ಹೇಗಿರುತ್ತೆ ಹೇಳಿ? ಎಲ್ಲರೂ ದುಃಖದಿಂದ ಇರ್ತಾರೆ, ಎಲ್ಲರಲ್ಲೂ ಕೂಡ ನೋವಿರುತ್ತೆ. ಹೌದಲ್ವಾ? ಹೆಚ್ಚು ಮನೆಗಳಲ್ಲಿ ನಾವೇನಿರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ನಾನದ ಮನೆ ಆಗಿರ್ಬೋದು, ನಾವು ಅಂಡೆಗಳಾಗಿರ್ಬೋದು, ಈ ಕಾಲ್ ತೊಳಿಯಕ್ಕಾಗಿರ್ಬೋದು, ಹೆಚ್ಚಿಗೆ ನಾವು ನೀರನ್ನ ಯೂಸ್ ಮಾಡ್ತೀವಿ. ಆ ನೀರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ವಾತಾವರಣದಲ್ಲಿರುವಂತಹ ಎಲ್ಲ ದುಃಖವನ್ನ, ನೋವುಗಳನ್ನ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ದುಃಖದಲ್ಲಿರುವಂತಹ ಮನೆಗಳಲ್ಲಿ ನಾವು ನೀರನ್ನು ತಗೋಬಾರ್ದು. ನೋಡಿ, ನಾವೇನ್ ಅನ್ಕೊಳ್ತೀವಿ ಅದೆಲ್ಲಾನು, ಹೌದಲ್ವಾ? ಅದಕ್ಕೋಸ್ಕರನೇ ಒಂದು ರೂಢಿ ಆಚಾರವನ್ನ ಮಾಡಿದಾರಷ್ಟೇ. ಅಂತ ಹೇಳಿದ್ರೆ ಆ ನೀರಿಗೆ ಅಂತ ಅದ್ಭುತವಾದಂತ ಶಕ್ತಿ ಆ ನೀರಿಗೆ ಇರುತ್ತೆ. ಹಾಗಾಗಿ ನಾವು ಏನ್ ಮಾತಾಡ್ತೀವಲ್ಲ, ನಾವ್ ಏನ್ ಹೇಳ್ತೀವಲ್ಲ, ಅದೆಲ್ಲವನ್ನು ಕೂಡ ಅದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ನೀರಿಗೆ ನಾವು ಅಭಿಮಂತ್ರವನ್ನ ಮಂತ್ರಿಸಿ ಅದನ್ನ ನೀರನ್ನ ನಾವು ಚಾರ್ಜ್ ಮಾಡಿ ನಾವು ನೀರನ್ನ ಕುಡಿದಾಗ ನಮ್ಮ ಶರೀರವು ಕೂಡ 80% ನೀರಿನಿಂದನೇ ಆಗಿರೋದ್ರಿಂದ ಬೇಗ ನಾವು ರೂಪಾಂತರವನ್ನ, ಪರಿವರ್ತನೆಯನ್ನ ನಾವು ಕಾಣಬಹುದು. ಈಗ ನಾವು ಆ ನೀರಿನ ಬಗ್ಗೆ ಒಂದು, ಹೇಗೆ ನಾವು ಅದನ್ನ ನೀರನ್ನ ನಾವು ನಮ್ಮ ಸಂಕಲ್ಪ ಸಿದ್ಧಿಗಾಗಿ ನಾವು ಅದನ್ನ ನಮ್ಮ ಜೀವನದಲ್ಲಿ ನಾವು ಅದನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನಾವು ನೋಡೋಣ. ಎಲ್ಲರೂ ಕೂಡ ನಾನು ನಿನ್ನೆ ಹೇಳಿದ್ದೆ, ನೀರನ್ನ ತಂದಿಟ್ಕೊಳ್ಳಿ ಅಂತೇಳಿ. ಒಂದು ಗಾಜಿನ ಗ್ಲಾಸ್ ಆಗಿರ್ಬಹುದು ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಂಡಿದ್ದೀವಿ. ತಗೊಂಡಿದ್ದೀರಾ ಎಲ್ಲಾರು? ತಗೊಂಡಿಲ್ಲ ಅಂತ ಹೇಳಿದ್ರೆ ಬೇಗ ನೀರನ್ನ ತಗೊಂಡ್ ಬನ್ನಿ. ಎಲ್ಲ ವಿಡಿಯೋಸ್ ಗಳನ್ನ ಆನ್ ಮಾಡಿ. ಈಗ ನಾವೇನ್ ಮಾಡೋಣ, ಬಾಟಲ್ ಬೇಡ, ಬಾಟಲ್ ಅಲ್ಲೂ ಆಗುತ್ತೆ, ಬಟ್ ಅದು ನೀರಿದ್ರೆ ನಿಮ್ಗೆ ಅದನ್ನ ಪ್ರಯೋಗ ಮಾಡಕ್ಕೆ ಈಸಿ ಆಗುತ್ತೆ. ಗ್ಲಾಸ್ ಇದ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ನಿಮ್ಮ ಅನುಭವಕ್ಕೆ ಬರ್ಬೇಕಲ್ಲ. ಸೊ ಹಾಗಾಗಿ ಅಷ್ಟೇ. ಸೊ ಎಲ್ಲರೂ, ಗೀತಾ ಅವರು, ನಿರ್ಮಲಾ ಅವರು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ, ನೀರನ್ನ ತಂದಿಟ್ಕೊಳ್ಳಿ. ಈಗ ನಾವು ಒಂದು ಪ್ರಯೋಗವನ್ನ ನಾವು ಮಾಡೋಣ. ಜಸ್ಟ್ ಈಗ ನಾವು ಏನು ಮಾಡೋದು ಬೇಡ, ಜಸ್ಟ್ ನಮ್ಮ ಕೈಗಳನ್ನ ನಾವು ಚೆನ್ನಾಗಿ ರಬ್ ಮಾಡ್ಕೊಳ್ಳೋಣ ಅಷ್ಟೇ, ಇನ್ನೇನಿಲ್ಲ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ರೇಖಿ ದಿವ್ಯ ಶಕ್ತಿ ಕೈಗಳಿಗೆ ಚಾರ್ಜ್ ಮಾಡಿಕೊಂಡು ಏನು ಹಾಕೋದ್ ಬೇಡ, ಜಸ್ಟ್ ನಮ್ ಹಾಗೆ ನಾವು ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ಈ ನೀರಿನಲ್ಲಿರುವಂತಹ ಶಕ್ತಿಯನ್ನ ನನಗೆ ತೋರಿಸಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಪ್ರಾರ್ಥನೆಯನ್ನ ಮಾಡಿ ಜಸ್ಟ್ ನಿಧಾನವಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಆ ನೀರಿನ ಮೇಲೆ ನಮ್ಮ ಕೈಗಳನ್ನ ನಿಧಾನವಾಗಿ ನಾವು ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ ನಾವು ತಗೊಳ್ತಾ ಬರೋಣ. ಇಲ್ಲಿ ಕಣ್ಣನ್ನ ಮುಚ್ಚಿ ನೀವು ನಿಧಾನವಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ನೀರನ್ನ ನೀವು ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ಮೇಲೆ ಎತ್ಕೊಳ್ತಾ ಬನ್ನಿ. ಹಾಗೆ ನಿಧಾನವಾಗಿ ಕೆಳಗಡೆ ತಗೊಳ್ತಾ ಬನ್ನಿ. ಒಂದು ಪ್ರೆಷರ್ ಆದಂಗೆ, ಒತ್ತಡ ಆದಾಗೆ, ಮತ್ತೆ ಒಂದು ವೈಬ್ರೇಷನ್ ಆದಾಗೆ ನಮ್ಗೆ ಅನುಭವ ಬರ್ತಾ ಇರುತ್ತೆ. ಎಲ್ಲಿ ತನಕ ಬರುತ್ತೋ ಒಂದು ಒತ್ತಡ, ಪ್ರೆಷರ್ ಹಾಕಿದಂಗೆ ಆಗುತ್ತೆ. ಆಗ ನಾವು ಅದನ್ನ ನಿಲ್ಲಿಸ್ಬೇಕಾಗತ್ತೆ. ಅದು ತುಂಬಾ ಪ್ರೆಷರ್ ಅಲ್ಲ, ತುಂಬಾ ಸೂಕ್ಷ್ಮವಾಗಿ ನಾವು ಅದನ್ನ ಗಮನಿಸ್ಬೇಕಾಗತ್ತೆ. ನಿಮ್ಮ ಗಮನವನ್ನೆಲ್ಲನೂ ಕೂಡ ನೀವು ಕಣ್ಣನ್ನ ಮುಚ್ಚಿ ನೀವು ಆ ನೀರಿನಲ್ಲಿ ನೀವು ಪರೀಕ್ಷೆಯನ್ನ ಮಾಡ್ಕೊಳ್ತಾ ಬನ್ನಿ. ನಿಧಾನವಾಗಿ ಕೈಯನ್ನ ಈ ರೀತಿ ಇಟ್ಟು
ಇಷ್ಟು ದೂರ ಬರ್ತಾ ಇದೆ ನೋಡಿ ನನಗೆ. ಇಲ್ಲಿ ಸ್ವಲ್ಪ ನನಗೆ ಪ್ರೆಷರ್ ಆದಂಗೆ ಆಗ್ತಾ ಇದೆ. ಭಾಗ್ಯ, ಎಲ್ಲರೂ ಮಾಡಿ. ನಿರ್ಮಲಾ ಅವರು ನೋಡ್ಕೊಂಡಿದ್ದೀರಲ್ವಾ? ಈಗ ನಿಧಾನವಾಗಿ ಕಣ್ಣನ್ನ ತೆರೀರಿ. ನಿಮ್ಮ ಕೈ ಎಷ್ಟು ದೂರದಲ್ಲಿದೆ ಅಂತ ನೀವು ನೋಡ್ಕೊಳ್ಳಿ. ಆ ನೀರಿನ ಒಂದು pH ಲೆವೆಲ್ ಅಂತೇಳಿ ನಾವು ಕರಿತೀವಿ ಇದನ್ನ. ನಾವು ನೋಡ್ಕೊಂಡಿದೀವಿ ಇವಾಗ ಅದನ್ನ ಎಷ್ಟು ದೂರದಲ್ಲಿದೆ ಅಂತ. ಆ ನೀರನ್ನ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಕಣ್ಣು ಮುಚ್ಚಿ ನೀವು ನಿಧಾನವಾಗಿ ನೀರನ್ನ, ಆ ರುಚಿಯನ್ನ ನೀವು ನೋಡ್ಕೊಳ್ಬೇಕು. ನೀವು ಕಣ್ಣು ಮುಚ್ಚಿ ನಿಧಾನವಾಗಿ ನೀವು ಒಂದು ಸಿಪ್ ಬೈ ಸಿಪ್ ನೀವು ಒಂದ ಸ್ವಲ್ಪ ನೀರನ್ನ ಕುಡಿಬೇಕು. ನೀವು ಅದರ ರುಚಿಯನ್ನ ನೀವು ತಿಳ್ಕೊಳ್ಬೇಕು. ಈಗ ನಾವು ಅದನ್ನ ಪ್ರಾಯೋಗಿಕವಾಗಿ ನಾವು ಮಾಡಿದೀವಿ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ನಾವು ನೀರನ್ನ ನಮ್ಮ ರೇಖಿ ಸಿಂಬಲ್ಗಳ ಮುಖಾಂತರ ನಾವಿವಾಗ ಚಾರ್ಜ್ ಅನ್ನ ಮಾಡೋಣ. ಹೀಲಿಂಗ್ ಅನ್ನ ಮಾಡಿ ಆ ನೀರಿಗೆ ನಾವು ಶಕ್ತಿಯನ್ನ ತುಂಬಿ ಆ ನಂತರ ನಾವು ಅದನ್ನ ಮತ್ತೊಮ್ಮೆ ನಾವಿವಾಗ ಪರೀಕ್ಷೆಯನ್ನ ಮಾಡೋಣ. ನಿಧಾನವಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈಗ ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ. ಮತ್ತೊಮ್ಮೆ ಚಾರ್ಜ್ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಮ್ಮ ಕೈಗಳಿಗೆ ಸಿಂಬಲ್ಸ್ ಗಳನ್ನ ಬರ್ಕೊಳ್ಳೋಣ. ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ, ಶಕ್ತಿ ಪ್ರದಾನ ಮಾಡಿರಿ. ಕೈಗಳನ್ನ ಹೀಗೆ ನಿಧಾನವಾಗಿ ಜೋಡಿಸಿ ಮೇಲೆ ಎತ್ತಿ, ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ನೀರನ್ನ, ಶಕ್ತಿಯನ್ನ ವೃದ್ಧಿಸುವಂತಹ ಎನರ್ಜಿನ ನಮಗೆ ಅನುಗ್ರಹ ಮಾಡಿರಿ, ಅನುಗ್ರಹಿಸಿ ಅನುಗ್ರಹಿಸಿ ಅನುಗ್ರಹಿಸಿ. ಧನ್ಯವಾದ 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 ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ಪ್ರಕಾಶಮಯವಾದಂತ ಕಿರಣಗಳು ನಮ್ಮ ಮೇಲೆ ಹಾಗೆ ಹರಿದು ಬರ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಆ ಪ್ರಕಾಶದ ಬೆಳಕಿನಲ್ಲಿ ತುಂಬಿ ಹೋಗ್ತಾ ಇದೆ. ನಮ್ಮ ಭುಜಗಳು, ನಮ್ಮ ಕೈಗಳು, ಕೈ ಬೆರಳುಗಳೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಹೃದಯ ಚಕ್ರದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಮೇಲ್ಭಾಗ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಬೆನ್ನು ಮೂಳೆ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಕೇವಲ ಬೆಳಕು 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 ಬೆಳಕು. ನಮ್ಮ ತೊಡೆಗಳು, ಮಂಡಿಗಳು, ಮೊಣಕಾಲುಗಳು, ಹಿಮ್ಮಡಿಗಳು, ಪಾದಗಳು, ಕಾಲಿನ ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ನಮ್ಮ ಆಭಾಸದಲ್ಲಿ ದಿವ್ಯಮಯವಾದಂತಹ ಆ ಪರಮಾತ್ಮನ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ ಕೇವಲ ಬೆಳಕು 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 ಬೆಳಕು. ಈ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಕಾಂತಿಗಳನ್ನ ಹರಡುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿದೆ. ಗ್ರಾಮವೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶ. ಈ ದಿವ್ಯಮಯವಾದಂತಹ ತೇಜಸ್ಸಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ದೇಶವನ್ನ, ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ದಿವ್ಯಮಯವಾದಂತ ತೇಜಸ್ಸಿನಿಂದ ಕೂಡಿದಂತ ಈ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಕೇವಲ ಬೆಳಕು 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 ಬೆಳಕು. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು
ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ತಂದೆ ತಾಯಿಯರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ದಿವ್ಯ ಶಕ್ತಿಗಳು 4 ದಿಕ್ಕುಗಳಲ್ಲಿಯೂ ಕೂಡ ವಿರಾಜಮಾನರಾಗಿ ಆ ದಿವ್ಯ ಚೈತನ್ಯದ ಶಕ್ತಿಯೂ ಕೂಡ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಈಗ ನಿಧಾನವಾಗಿ ನಾವು ನಮ್ಮ ಕೈಗಳಲ್ಲಿ ನೀರನ್ನ ಎಲ್ಲಿ ಇಟ್ಕೊಂಡಿರ್ತೀವಲ್ಲ, ಆ ನೀರಿಗೆ ನಾವೇನ್ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ ಸಿಂಬಲ್ಗಳನ್ನ ಹಾಕಿ ಶುದ್ಧಿಯನ್ನ ಮಾಡೋಣ. ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಬಿಳಿಯ ಬಣ್ಣದ ಪ್ರಕಾಶವೆಲ್ಲವೂ ಕೂಡ ನಮ್ಮ ಕೈಗಳಿಂದ ಹರಿದು ಬಂದು ಬ್ರಹ್ಮಾಂಡದಿಂದಲೂ ಕೂಡ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಕೈಗಳ ಮುಖಾಂತರ ಹರಿದು ಆ ನೀರಿನಲ್ಲಿರುವಂತ ಒಂದೊಂದು ಒಂದೊಂದು ಅಣುವಿನಲ್ಲಿ ಕಣಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನೀರೆಲ್ಲವೂ ಕೂಡ ಶುದ್ಧಿಯಾಗಿ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶವೆಲ್ಲವೂ ಕೂಡ ಅಣುವಿನಲ್ಲಿ ಕಣದಲ್ಲಿ ಸಂಪೂರ್ಣವಾಗಿ ನೀರೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶವಾಗಿದೆ. ಈಗ ನಾವು ಸೆಹಕಿ 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 ಸೆಹಕಿ, ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಆಕಾಶ ಪೃಥ್ವಿ ತತ್ವದ ಸಮತೋಲವನ್ನು ಮಾಡುವಂತಹ ಗುಲಾಬಿ 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 ಬಣ್ಣವು ಬ್ರಹ್ಮಾಂಡದಿಂದಲೂ ಕೂಡ ಹರಿದು ಬರ್ತಾ ಇದೆ. ನಮ್ಮ ಕೈಗಳಿಂದಲೂ ಕೂಡ ಹರಿದು ಬಂದು ಆ ನೀರೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿ, ಕೇವಲ ಗುಲಾಬಿ 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 ಗುಲಾಬಿ. ಅಣುವಿನಲ್ಲಿ ಕಣಗಳೆಲ್ಲವೂ ಕೂಡ ಚೈತನ್ಯಮಯವಾಗಿ ನೀರೆಲ್ಲವೂ ಕೂಡ ಗುಲಾಬಿ ಗುಲಾಬಿಯ ಬಣ್ಣದಲ್ಲಿ ರೂಪಾಂತರಗೊಳ್ತಾ ಇದೆ. ಈಗ ನಮಗೆ ಏನು ಬೇಕು ಅದನ್ನ ನಾವು ಅಫರ್ಮೇಶನ್ಸ್ ಗಳನ್ನ ಹೇಳೋಣ. ಹೇ ದಿವ್ಯ ಶಕ್ತಿ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ, ನಿಮ್ಮಿಂದ ನಮ್ಮ ಜೀವನವೆಲ್ಲವೂ ಕೂಡ ಬೆಳಕಾಗ್ತಾ ಇದೆ. ನೀವು ಸಂಜೀವಿನಿಯಾಗಿದ್ದೀರಿ, ನೀವು ಸಂಜೀವಿನಿಯಾಗಿದ್ದೀರಿ, ನೀವು ಸಂಜೀವಿನಿಯ, ನೀವು ಅಮೃತವಾಗಿದ್ದೀರಿ, ನೀವು ಅಮೃತವಾಗಿದ್ದೀರಿ, ನೀವು ಅಮೃತವಾಗಿದ್ದೀರಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ಧನ್ಯವಾದಗಳು 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 ಧನ್ಯವಾದಗಳು. ಈಗ ನಾವು ಸಂಪೂರ್ಣವಾಗಿ ಇವಾಗ ನೀರನ್ನ ಚಾರ್ಜ್ ಮಾಡಿದೀವಿ. ಈಗ ಮತ್ತೆ ನಾವೇನ್ ಮಾಡೋಣ ಇವಾಗ ಅಂತ ಹೇಳಿದ್ರೆ, ಆ ನೀರಲ್ಲಿ ನಾವು ಕೈಯನ್ನ ಇಟ್ಟು ಅದರ ಎನರ್ಜಿ ಲೆವೆಲ್ ಅನ್ನ ನಾವು ಇವಾಗ ಪರೀಕ್ಷೆಯನ್ನ ಮಾಡೋಣ. ನಿಧಾನವಾಗಿ ನಿಮ್ಮ ಕೈಗಳನ್ನ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡ್ತಾ ಬನ್ನಿ. ಅಲ್ಲಿ ಒಂದು ಮ್ಯಾಗ್ನೆಟಿಕ್ ರೀತಿಯಲ್ಲಿ, ಒಂದು ಅಯಸ್ಕಾಂತದ ರೀತಿಯಲ್ಲಿ ನಮ್ಮ ಕೈಗಳಿಗೆ ವೈಬ್ರೇಷನ್ ಆಗುತ್ತೆ. ಕೆಲವೊಂದು ಸೂಕ್ಷ್ಮವಾಗಿ ನಮ್ಗೆ ಅಲ್ಲಿ ಒಂದು ಒತ್ತಡದ ರೀತಿಯಲ್ಲಿ ನಮ್ಮ ಕೈಗೆ ಒಂದು ಪ್ರೆಷರ್ ಆದಂತ ಅನುಭವ ನಮ್ಗೆ ಬರ್ತಾ ಇರುತ್ತೆ. ಇನ್ನೂ ಮೇಲೆ ಹೋಗ್ತಾ ಇದೆ. ಇನ್ನು ಎತ್ತರದಲ್ಲಿ ಹೋಗ್ತಾ ಇದೆ ನನ್ನ ಕೈ. ಆ ಒಂದು ವೈಬ್ರೇಷನ್ ಆಗ್ತಾ ಇದೆ ನನಗೆ. ನೋಡ್ಕೊಳ್ಳಿ ನಿಮಗೆ ಎಲ್ಲಿ ಬರ್ತಾ ಇದೆ ಅಂತ ನೋಡಿ. ಇವಾಗ ನಿಧಾನವಾಗಿ ಕಣ್ಣನ್ನ ತೆರೀರಿ. ನೋಡಿ, ಈಗ ಬದಲಾವಣೆ ಗೊತ್ತಾಗಿದೆ ನೋಡಿ. ಮುಂಚೆ ಇಷ್ಟಿತ್ತು ನನ್ನದು, ಈಗ ಇನ್ನು ಮೇಲ್ಗಡೆ ಹೋಗ್ತಾ ಇದೆ ನನ್ನ ಕೈ. ನಮ್ಗದು ಅದು ಒಂದು ಜುಮ್ ಜುಮ್ ಅನ್ನುವಂತ ಒಂದು ವೈಬ್ರೇಷನ್ ಆಗೋದು ನಮ್ಮ ಕೈಗಳಿಗೆ, ನಮ್ಗದು ಅನುಭವಕ್ಕೆ ಗೊತ್ತಾಗ್ತಾ ಬರುತ್ತೆ. ಯಾರಿಗೆ ಗೊತ್ತಾಯ್ತು? ಯಾರಿಗೆ ಎತ್ತರ ತುಂಬಾ ಬದಲಾವಣೆ ಗೊತ್ತಾಗಿದೆ?
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಅದು ಮ್ಯಾಗ್ನೆಟ್ ತರ ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಹೌದು, ಖಂಡಿತ ಖಂಡಿತ, ನಿಜವಾಗ್ಲು ಮೇಲೆ ಕೆಳಗೆ ಈ ತರ ಮಾಡಿದಾಗ ನಮ್ಗೆ ಅದು ಅನುಭವಕ್ಕೆ ಬರುತ್ತೆ. ಹೌದು ಹೌದು, ನಿರ್ಮಲಾ ಹಾ. ಅವ್ರಿಗೂ ಕೂಡ ಆಗಿದೆ. ಇನ್ಯಾರಿಗೆ ನಿಮ್ಮ ಅನುಭವಗಳನ್ನ ಹೇಳ್ಬೇಕು ನನಗೆ, ಅವಾಗ ಗೊತ್ತಾಗೋದು. ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಅವರು, ಭಾಗ್ಯ ಅವರು. ವಿದ್ಯಾ ಮೇಡಮ್ ನಮ್ಗೆ ಆಗಿಲ್ಲ, ನನಗೆ ಇವತ್ತು ಅನುಭವ ಆಗಿಲ್ಲ. ಹ್ಮ್ ಇರ್ಲಿ ಇರ್ಲಿ, ಏನ್ ತೊಂದ್ರೆ ಏನಿಲ್ಲ. ಮತ್ತೆ ಮತ್ತೆ ನಾವು ಅಭ್ಯಾಸವನ್ನ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದ್ ಹೇಗೆ ಅಂತೇಳಿ ನಾವು ಒಬ್ಬ ವ್ಯಕ್ತಿನ ಆ ರೀತಿ ಗೊತ್ತಾಗಲ್ಲ ನಮ್ಗೆ. ತುಂಬಾ ತುಂಬಾ ಸೂಕ್ಷ್ಮವಾಗಿರುತ್ತೆ. ನಮ್ಮ ಮನಸ್ಸು ಅಲ್ಲಿ ಗಮನವನ್ನ ಕೇಂದ್ರೀಕರಿಸಿದಾಗ ಮಾತ್ರ ನಮ್ಗದು ಗೊತ್ತಾಗುತ್ತೆ. ಇರ್ಲಿ, ಸರಿ ನೋಡಿ. ಈಗ ನೀವು ಏನ್ ಮಾಡ್ಬೇಕು, ಆ ನೀರನ್ನ ಈಗ ನೀವು ಪರೀಕ್ಷೆ ಕುಡಿದು ನೋಡ್ಬೇಕು. ಈಗ ನೀವು ಒಮ್ಮೆ ಈಗ ನೀವು ಅದನ್ನ ನೀರನ್ನ ಕುಡಿದು ಪರೀಕ್ಷೆ, ಅದರ ರುಚಿಯನ್ನ ನೀವು ಇವಾಗ ಪರೀಕ್ಷೆಯನ್ನ ಮಾಡಿ. ಈಗ ನೀವು ಹೇಳ್ಬೇಕು. ಸ್ವಲ್ಪ ಟೇಸ್ಟ್ ಆಗಿದೆ. ಎಷ್ಟು ಸ್ವಲ್ಪ ಬದಲಾವಣೆ ಆಗಿದೆ, ಹ್ಮ್ ಮೊದಲಿಗಿಂತ ನಾರ್ಮಲ್ ಗಿಂತ ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆನಾ? ಡಿಫ್ರೆಂಟ್ ಟೇಸ್ಟ್ ಇದೆ. ಸ್ವಲ್ಪ ಸ್ವಲ್ಪ ಸಿಹಿಯಾದಂತ ಒಂಥರ, ಸ್ವಲ್ಪ ಅದು ಹಾ. ಸಿಹಿಯಾದಂತ ಅನುಭವ ಸ್ವಲ್ಪ ಅನ್ಕೊಳುತ್ತೆ. ಸ್ವಲ್ಪ ಖಂಡಿತವಾಗ್ಲು ಅಲ್ಲ, ನೀರಿಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ರುಚಿ ಇಲ್ಲ ಅಂತಾರೆ. ಆದ್ರೆ ಇವಾಗ ಇದು ನಾವು ಮಾಡಿದ್ಮೇಲೆ ಡಿಫ್ರೆಂಟ್ ಟೇಸ್ಟ್ ಗೊತ್ತಾಗ್ತದೆ ಸ್ವಲ್ಪ. ಡಿಫ್ರೆಂಟ್ ಟೇಸ್ಟ್ ಗೊತ್ತ, ಸ್ವಲ್ಪ ಬದಲಾವಣೆ ಹಾಗೆ ಆಗುತ್ತೆ. ಹೌದು, ನೋಡಿದ್ರ? ನೋಡಿ, ಈಗ ನೀವು ಏನು ಮಾಡಿಲ್ಲ ನೋಡಿ. ನಾವು ನಮ್ಮ ಕಣ್ಣಲ್ಲಿ ನಾವೇ ಪ್ರಯೋಗವನ್ನ ಮಾಡಿದಾಗ ಕೆಲವರಿಗೆ ಅನುಭವ ಗೊತ್ತಾಗತ್ತೆ, ಕೆಲವರಿಗೆ ಅನುಭವ ಗೊತ್ತಾಗೋದಿಲ್ಲ. ಅದ್ ತೊಂದ್ರೆ ಏನಿಲ್ಲ. ಅದ ಅಭ್ಯಾಸ, ಮುಂದೆ ಧ್ಯಾನ ಮಾಡ್ತಾ 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 ನಿಮ್ಗೆ ಕೆಲವರಿಗೆ ಅದು ಗೊತ್ತಾಗುತ್ತೆ. ಕೆಲವರಿಗೆ ರುಚಿ ನೋಡಿದ್ದೀರಲ್ಲ, ಈಗ ಭಾಗ್ಯ ಅವರಿಗೆ ಅದು ಸೆನ್ಸ್ ಗೊತ್ತಾಗಿಲ್ಲ, ಬಟ್ ಟೇಸ್ಟ್ ಅಲ್ಲಿ ಅವರಿಗೆ ಬದಲಾವಣೆ ಆಗಿರೋದು ಗೊತ್ತಾಗ್ತಾ ಇದೆ. ಹೀಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಿಮಗೆ ಏನು ಸಂಕಲ್ಪಗಳು ಬೇಕು, ನಿಮಗೆ ಏನ್ ಬೇಕು ಆ ಸಂಕಲ್ಪಗಳು. ನಿಮ್ಗೆ ಹಣ ಬೇಕಾ, ಆರೋಗ್ಯ ಬೇಕಾ, ನಿಮ್ಗೆ ಏನ್ ಬೇಕು, ನಿಮ್ ಮಕ್ಳು ಓದ್ಬೇಕಾ, ಅಥವಾ ಅವರಿಗೆ ನೀವೇನ್ ಮಾಡಿ, ಈ ತರ ನೀರನ್ನ ಅಥವಾ ಬಾಟಲ್ ಅಲ್ಲಿ, ಗಾಜಿನ ಬಾಟಲ್ ಅಲ್ಲಿ ಅಥವಾ ಸ್ಟೀಲ್ ಬಾಟಲ್ ಅಲ್ಲಿ ನೀರನ್ನ ತುಂಬಿ ಅದನ್ನ ಹೀಲಿಂಗ್ ಮಾಡಿ ನೀವು ಮಕ್ಕಳಿಗೆ ಕೊಡಬಹುದು. ಅಥವಾ ನೀವು ಕೂಡ ನೀರಲ್ಲಿ ಯಾವಾಗ ನೀವು ನೀರು ಕುಡಿತೀರಾ, ಆಗ 1 ಸೆಕೆಂಡ್, 2 ನಿಮಿಷ, 1 ಸೆಕೆಂಡ್, 20 ಸೆಕೆಂಡ್ಗಳ ಪಾಸ್ ಅನ್ನ ಕೊಡಿರಿ. ಕೂತ್ಕೊಳ್ಳಿ. ನೀವು ಜಸ್ಟ್ ನಿಮ್ 3ನೇ ಕಣ್ಣಿನಿಂದ ನೀವು ಅಥವಾ ನಿಮ್ಮ ಕೈಗಳಿಂದ ನೀವು ಸಿಂಬಲ್ ಅನ್ನ ಬರೆದು, ಚೌಕರೆ ಸೇಕೆಯನ್ನ ಬರೆದು, ಶುದ್ಧಿಯನ್ನ ಮಾಡಿ, ಬ್ಯಾಲೆನ್ಸ್ ಅನ್ನ ಮಾಡಿ, ನಿಮಗೆ ಏನ್ ಬೇಕು ಅದನ್ನ ಹೇಳಿ. ನಿಮ್ಗೆ ಹಣ ಬೇಕಾ, ನಾನು ಶ್ರೀಮಂತೆ ಶ್ರೀಮಂತೆ ಶ್ರೀಮಂತೆ, ಹಣವು 4 ದಿಕ್ಕುಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ನನ್ನ ಪರ್ಸ್ ಅಲ್ಲಿ, ನನ್ನ ವ್ಯಾಲೆಟ್ ಅಲ್ಲಿ, ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಲ್ಲವೂ ಕೂಡ ಹಣ ತುಂಬಿ 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 ಹರಿತಾ ಇದೆ. ನಾನು ದಾನವನ್ನ ಮಾಡ್ತಾ ಇದ್ದೇನೆ. ಹಣ ಇದ್ರೆ ತಾನೇ ನೀವು ದಾನ ಮಾಡ್ತೀರ ಎಲ್ಲರಿಗೂ, ಹೌದಲ್ವಾ? ನಿಮ್ ಮೈಂಡಿಗೆ ಬರ್ಬೇಕು, ನಂತರ ಹಣ ಇದೆ, ನಾನು ದಾನ ಮಾಡ್ತಾ ಇದ್ದೀನಿ, ನಾನು ಚಾರಿಟಿ ಇದೆ, ಎಲ್ಲ ಚಾರಿಟಿ ಅನಾಥಾಶ್ರಮಕ್ಕೆ ಹಣವನ್ನ ಕೊಡ್ತಾ ಇದ್ದೀನಿ, ದಾನವನ್ನ ಮಾಡ್ತಾ ಇದ್ದೀನಿ, ವೃದ್ಧಾಶ್ರಮಗಳಿಗೆ ನಾನು ಹಣವನ್ನ ದಾನ ಮಾಡ್ತಾ ಇದ್ದೀನಿ, ಧನ್ಯವಾದ 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 ಅಂತೇಳಿ ಆ ನೀರನ್ನ ನೀವು ಕುಡಿತಾ ಬನ್ನಿ. ನಿಮ್ಗೆ ಆರೋಗ್ಯ ಬೇಕಾ, ಆರೋಗ್ಯಕ್ಕೆ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಡಿ, ಆ ನೀರನ್ನ ಕುಡಿತಾ ಬನ್ನಿ. 21 ದಿನಗಳ ಕಾಲ ಒಂದು ಸಂಕಲ್ಪವನ್ನ ತಗೊಂಡು ಆ ಒಂದು ಸಂಕಲ್ಪಕ್ಕೆ ನೀವು ಮಾಡ್ತಾ ಬರ್ಬೇಕು. ಒಂದೊಂದು 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 ಅಂತಲ್ಲ, ನಮ್ಗೆ ಸಾವಿರಾರು ಬೇಕಿರುತ್ತೆ. ಸಾವಿರಾರಕ್ಕೂ ನಾವು ಎಲ್ಲಾನು ಒಂದೊಂದ್ಸಲ ಮಾಡಕ್ಕಾಗಲ್ಲ. ಅದ್ರಲ್ಲಿ ಒಂದು ಪ್ರಿಯಾರಿಟೀಸ್ ಮಾಡ್ಕೊಳ್ಳಿ ನೀವು. ನಿಮ್ಗೆ ಹೆಲ್ತ್ ಬೇಕಾ, ಈ ತಕ್ಷಣಕ್ಕೆ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಅವಶ್ಯಕತೆ ಆಗಿರೋದು ಅದರ ಬಗ್ಗೆ ನೀವು ಕರೆಕ್ಟ್ ಆಗಿ 21 ದಿನಗಳ ಕಾಲ ನೀವು ಮಾಡ್ತಾ ಬಂತು ಅಂದ್ರೆ ನೀವೇ ಹೇಳ್ತೀರ ಎಷ್ಟು ಬದಲಾವಣೆ ನಮ್ಮ ಆರೋಗ್ಯದಲ್ಲಿ ಆಗುತ್ತೆ. ನಾವು ಬೇಕಾದನ್ನೆಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದು ಅಂತ ಹೇಳಿ. ಅದಕ್ಕೆ ದೇವಸ್ಥಾನಗಳಲ್ಲಿಯೂ ಕೂಡ ತೀರ್ಥವನ್ನ ಹಾಕಿದ ತಕ್ಷಣ ನಮ್ಮಲ್ಲಿ ಒಂದು ಬದಲಾವಣೆಗಳು, ಒಂದು ಪರಿವರ್ತನೆಗಳಾಗತ್ತೆ. ಯಾಕೆ ಹೇಳಿ? ಅಲ್ಲಿ ನೀರು ಕೂಡ ಏನಾಗುತ್ತೆ, ಮಂತ್ರಗಳಿಂದ ಅದನ್ನ ಮಂತ್ರಿತವಾಗಿರುತ್ತೆ ಅದು.
ಆ ನೀರಿಗೆ ಅಷ್ಟು ಶಕ್ತಿ ಬಂದಿರುತ್ತೆ ಅದ್ರಲ್ಲಿ. ಅವ್ರು ಏನ್ ಹೇಳ್ತಾರೆ? ಆಯುಷ್ಯ ವೃದ್ಧಿರಸ್ತು, ಆರೋಗ್ಯ ಸಿದ್ಧಿರಸ್ತು, ಹೌದಲ್ವಾ? ಸಂತಾನ ಸಿದ್ಧಿರಸ್ತು, ಸೌಭಾಗ್ಯ ಸಿದ್ಧಿರಸ್ತು ಅಂತ ಮಂತ್ರಗಳನ್ನ ಹೇಳಿ 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 ಅದನ್ನ, ಅದು ಶಕ್ತಿ ಏನಾಗಿರುತ್ತೆ? ವೃದ್ಧಿಯಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರತಿ ದಿನವೂ ಕೂಡ ನಿಮ್ಮ ಸಂಕಲ್ಪಗಳಿಗೆ ಅನುಗುಣವಾಗಿ ನೀವು ನೀರನ್ನ ಕುಡಿತಾ ಬರಬಹುದು. ಸೊ ಒಳ್ಳೆಯದ